ಹುಬ್ಬಳ್ಳಿಯಲ್ಲಿ ಅಂಜಲಿಯನ್ನು ಕೊಂದಂತಹ ಹಂತಕನನ್ನು ಕೊನೆಗೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಹೇಗೆ ಅರೆಸ್ಟ್ ಆದ ಅಂತಂದರೆ ನಿಜಕ್ಕೂ ಕೂಡ ಒಂಥರ ರೋಮಾಂಚಕ ಕಥೆ ಅದು. ದಾವಣಗೆರೆಯಲ್ಲಿ ಆ ಆರೋಪಿ ವಿಶ್ವನನ್ನು ಈಗ ಬಂಧಿಸಿದ್ದಾರೆ. ಕೊಲೆಯಾಗಿದ್ದು ಹುಬ್ಬಳ್ಳಿಯಲ್ಲಿ, ದಾವಣಗೆರೆಯಲ್ಲಿ ವಿಶ್ವನ ಬಂಧನ ಆಗಿದೆ. ಕೊನೆಗೂ ಕೂಡ ಅಂಜಲಿಯನ್ನು ಕೊಂದ ಹಂತಕ ಬಂಧನವಾಗಿದ್ದಾನೆ. ದಾವಣಗೆರೆಯಲ್ಲಿ ಹುಬ್ಬಳ್ಳಿಯಲ್ಲಿ ಹತ್ಯೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ ವಿಶ್ವ 2 ದಿನ ಸಿಕ್ಕಿರಲಿಲ್ಲ ಪೊಲೀಸರಿಗೆ. ಆದರೆ ಅಂಜಲಿ ಹತ್ಯೆಯ ಬಳಿಕ ಆತ ರೈಲ್ನಲ್ಲಿ ಓಡಾಡ್ತಾ ಇದ್ದ ಅಂತಕ್ಕಂಥದ್ದು ಗೊತ್ತಾಗಿತ್ತು. ದಾವಣಗೆರೆಯಲ್ಲಿ ಈಗ ಆರೋಪಿಯನ್ನು ಬಂಧಿಸಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಅದು ಪೊಲೀಸರೇ ಹೋಗಿ ಆತನನ್ನು ಹೆಡೆಮುರಿ ಕಟ್ಟಿದ್ದಲ್ಲ, ಆತ ತನ್ನ ಚಾಳಿಯನ್ನು ಬಿಟ್ಟಿರಲಿಲ್ಲ. ಆ ಚಾಳಿಯನ್ನು ಬಿಡದ ಹಿನ್ನೆಲೆಯಲ್ಲಿ ಈಗ ಆತ ಸಿಕ್ಕಾಕೊಂಡಿರ್ತಕ್ಕಂಥದ್ದು ದಾವಣಗೆರೆಯ ರೈಲ್ವೆ ಸ್ಟೇಷನ್ನಲ್ಲಿ. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ಬಂಧನ ಮಾಡಿದ ಬಳಿಕ ಇವನು ಅಂಜಲಿಯ ಹಂತಕ ಅಂತ ಗೊತ್ತಾಗಿರೋದು ಪೊಲೀಸರಿಗೆ. ಅಲ್ಲಿ ತನಕ ಗೊತ್ತೇ ಇರಲಿಲ್ಲ, ಅಲ್ಲೊಂದು ಬೇರೆ ಕಿರಿಕ್ ಮಾಡ್ಕೊಂಡಿದ್ದ. ಆ ಪ್ರಕರಣದಲ್ಲಿ ಅವನು ಅರೆಸ್ಟ್ ಮಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಇವನೇ ಹುಬ್ಬಳ್ಳಿ ಅಂಜಲಿಯ ಹಂತಕ ಅಂತಕ್ಕಂಥ ವಿಚಾರ. ಇದೆಲ್ಲವೂ ಕೂಡ ನಿನ್ನೆ ರಾತ್ರಿ 11:30 ಟೈಮ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳು. ಅಂಜಲಿ ಕೊಂದ ಹಂತಕ ಸಿಕ್ಕಿದ ಹೇಗೆ ಗೊತ್ತಾ? ಈತನ ರಕ್ತದಾಹ ಇನ್ನೂ ಕೂಡ ನೀಗಿರ್ಲಿಲ್ಲ. ದಾವಣಗೆರೆ ಬಳಿ ರೈಲಿನಲ್ಲಿ ಮಹಿಳೆಯ ಜೊತೆಗೆ ಗಲಾಟೆ ಮಾಡ್ತಾ ಇದ್ದ ವಿಶ್ವ ಅನ್ನೋದು ತಿಳಿದು ಬಂದಿದೆ. ಹಂತಕ ವಿಶ್ವ ಇದರಿಂದ ಕೋಪಗೊಂಡು ಮಹಿಳೆಗೆ ಚಾಕು ಹಾಕೋದಕ್ಕೆ ಮುಂದಾಗಿದ್ದ, ಆಕೆಯ ಪ್ರಾಣ ತೆಗೆಯೋದಕ್ಕೆ ಮುಂದಾಗಿದ್ದ. ಈ ವೇಳೆ ಅಲ್ಲೇ ಇದ್ದಂತಹ ಸಹ ಪ್ರಯಾಣಿಕರು ಇದನ್ನ ಗಮನಿಸಿ ಆತನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಟ್ರೈನ್ನಿಂದ ಜಿಗಿದು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಕೂಡ ಪಟ್ಟಿದ್ದಾನೆ. ಬಳಿಕ ಆಸ್ಪತ್ರೆಗೆ ಆರೋಪಿಯನ್ನ ದಾವಣಗೆರೆಯ ರೈಲ್ವೆ ಪೊಲೀಸರು ದಾಖಲಿಸಿರ್ತಾರೆ. ಚಿಕಿತ್ಸೆ ವೇಳೆ ಈತನೇ ಕೊಲೆ ಆರೋಪಿ ಅನ್ನೋದು ಬಯಲಾಗತ್ತೆ. ಈತ ಸಿಕ್ಕಾಕೊಂಡಿದ್ದೆ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ. ಬಟ್ ಹೋದ ಕಡಿಯಲ್ಲೆಲ್ಲ ಈತ ತನ್ನ ರಕ್ತದಾಹ ಎಷ್ಟಿದೆ ಅನ್ನೋದನ್ನು ತೋರಿಸೋದಕ್ಕೆ ಅವಕಾಶ ಸಿಕ್ಕಾಗ್ಲೆಲ್ಲ ಮುಂದಾಗಿದ್ದಾನೆ ಅನ್ನೋದು ಈ ಕೇಸ್ನಲ್ಲೂ ಕೂಡ ಪತ್ತೆ ಆಗ್ತಾ ಇದೆ. ಮಹಿಳೆ ಮೇಲೆ ಅಟೆಂಪ್ಟ್ ಮಾಡೋದಕ್ಕೆ ಮುಂದಾದ ಆತ. ಸೊ ಅಲ್ಲೇ ಇದ್ದಂತಹ ಸಹ ಪ್ರಯಾಣಿಕರು ಆತನಿಗೆ ಚೆನ್ನಾಗಿ ಥಳಿಸಿ ನಂತರ ಆತ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಮುಂದಾಗ್ತಾನೆ. ರೈಲ್ವೆ ಪೊಲೀಸರಿಗೆ ಆರಂಭದಲ್ಲಿ ಗೊತ್ತಾಗಲ್ಲ ಈತನೇ ವಿಶ್ವ ಅಂತ. ಬಟ್ ಆಸ್ಪತ್ರೆಗೆ ದಾಖಲಿಸಿ ಆತನ ಹಿನ್ನೆಲೆಯನ್ನ ಕೆದಕ್ತಾ ಹೋದಾಗ ಈತ ಮೋಸ್ಟ್ ವಾಂಟೆಡ್, ಅಂಜಲಿ ಪ್ರಕರಣದಲ್ಲಿ ಈತ ಬೇಕಾಗಿದ್ದಾನೆ, ಹುಡುಕಾಟದಲ್ಲಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗುತ್ತೆ. ಹಾಸ್ಪಿಟಲ್ಗೆ ಸೇರಿಸೋ ತನಕನೂ ಕೂಡ ಗೊತ್ತಿರಲಿಲ್ಲ. ಅವ್ನು ಕೊಟ್ಟಿರೋ ಸ್ಟೇಟ್ಮೆಂಟ್ ಬರ್ತಾ ಇದೆ, ನಾನು ಅಂಜಲಿ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ವು, ಅಂಜಲಿ ನನ್ನ ಮೊಬೈಲ್ ನಂಬರನ್ನು ಬ್ಲಾಕ್ ಮಾಡಿದ್ಲು. ವಿಚಾರಣೆಯ ವೇಳೆ ಪೊಲೀಸರ ಮುಂದೆ ಆರೋಪಿ ವಿಶ್ವ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನಾನು ಅಂಜಲಿ ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇದ್ವು, ಅದೇನೋ ಮಧ್ಯದಲ್ಲಿ ಏನೋ ಆಗಿದೆ, ಅವರಿಬ್ಬರು ಕೂಡ ಪ್ರೀತಿಗೆ ಬ್ರೇಕ್ ಬಿದ್ದಿದೆ, ಅಂಜಲಿ ಈತನ ಮೊಬೈಲ್ ನಂಬರನ್ನು ಬ್ಲಾಕ್ ಮಾಡಿದ್ಲು, ಇದನ್ನು ಸಹಿಸದ ವಿಶ್ವ ಆಕೆಯನ್ನು ಕೊಂದ ಅಂತಕ್ಕಂಥ ಮಾಹಿತಿ. 5/2024 ಸಾಲಿನಲ್ಲಿ ಬೆಂಡಿಗೆರೆ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗುತ್ತದೆ. ಅದರಲ್ಲಿ ಅಂಜಲಿ ಅನ್ನೋರದು ಕೊಲೆಯಾಗಿರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಗಿರೀಶ್ ಸಾವಂತ್, ಗಿರೀಶ್ ಅಲಿಯಾಸ್ ವಿಶ್ವ ಸಾವಂತ್ ಈತನು ಕೊಲೆ ಆದಮೇಲೆ ತಲೆಮರೆಸ್ಕೊಂಡಿರ್ತಾನೆ. ಸೊ ತಲೆಮರೆಸ್ಕೊಂಡಿರೋ ಆರೋಪಿಯ ಪತ್ತೆ ಕಾರ್ಯ ಕುರಿತು ನಾವು ತಂಡಗಳನ್ನ ರಚನೆ ಮಾಡಿದ್ವಿ. ಸುಮಾರು 8 ತಂಡ, ನಿನ್ನೆ ರಾತ್ರಿವರೆಗೆ 8 ತಂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಮಾಹಿತಿನ ಕಲೆ ಹಾಕಿ ನಾವು ತನಿಖೆ ಮಾಡ್ತಿರ್ಬೇಕಾದ್ರೆ ರೈಲ್ವೆ ಪೊಲೀಸು SP ಮತ್ತು ಅವರ ಸಿಬ್ಬಂದಿಯವರ ಮಾಹಿತಿ ಮತ್ತು ಸಹಕಾರದೊಂದಿಗೆ ಆರೋಪಿ ಗಿರೀಶ್ ಈತನನ್ನು ನಾವು ನಿನ್ನೆ 11 ಗಂಟೆ ಸುಮಾರಿಗೆ ರಾತ್ರಿ ವಶಕ್ಕೆ ಪಡ್ಕೊಂಡಿದ್ದೀವಿ. ಅವನಿಗೆ ಟ್ರೈನಿಂದ ಬಿದ್ದ ಕಾರಣ ಅವನಿಗೆ ತೀವ್ರವಾದ ತಲೆ ಮತ್ತು ಮುಖಕ್ಕೆ ಗಾಯ ಆಗಿದೆ. ಅವನಿಗೆ ಓಕೆ, 8 ತಂಡಗಳನ್ನು ರಚನೆ ಮಾಡಿದರೂ ಕೂಡ ಯಾರಿಗೂ ವಿಶ್ವನನ್ನು ಪತ್ತೆ ಹಚ್ಚೋದಕ್ಕಾಗಿರಲಿಲ್ಲ. ವಿಶ್ವ ಮಾಡಿಕೊಂಡಂತಹ ಎಡವಟ್ಟು ಅಥವಾ ಅವನ ಚಾಳಿಯನ್ನು ಅವನೇನು ಮುಂದುವರಿಸ್ದ ದಾವಣಗೆರೆಯಲ್ಲಿ, ಆಗ ರೈಲ್ವೆ ಪೊಲೀಸರು ಫಸ್ಟು ಅಲ್ಲಿದ್ದಂತಹ ಪ್ರಯಾಣಿಕರು ಇವನಿಗೆ ಚೆನ್ನಾಗಿ ಹೊಡೆದು ರೈಲ್ವೆ ಪೊಲೀಸರು ಹ್ಯಾಂಡ್ ಓವರ್ ಮಾಡಿದ್ದಾರೆ. ರೈಲ್ವೆ ಪೊಲೀಸರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ಲೋಕಲ್ ಪೊಲೀಸರಿಗೆ ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ. ರೈಲ್ವೆ ಪೊಲೀಸರು ಹೀಗಾಗಿದೆ ಅಂತಂದ್ಬಿಟ್ಟು ಅವರು ಬಂದು ವಿಚಾರಣೆ ಮಾಡಿದಾಗ ಇವನೇ ಹಂತಕ ಅಂತಕ್ಕಂಥದ್ದು ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡ್ಕೊಂಡ. ಸುನಿಲ್, 8 ತಂಡವನ್ನು ರಚನೆ ಮಾಡಲಾಗಿತ್ತು ವಿಶ್ವನನ್ನು ಹುಡುಕೋದಕ್ಕೆ, ಆದರೂ ಯಾರ ಕೈಗೂ ಬಿದ್ದಿರಲಿಲ್ಲ. ಕೊಲೆ ಮಾಡಿ 2 ದಿನ ಆದರೂ ಇನ್ನೂ ಸುತ್ತಮುತ್ತ ಹುಬ್ಬಳ್ಳಿ ಸರೌಂಡಿಂಗ್ನಲ್ಲೇ ಓಡಾಡ್ಕೊಂಡಿದ್ದ ಅವನು ಅಂತ ಹಾಗಾದರೆ?
ಅರವಿಂದ್ ನಿಜಕ್ಕೂ ಕೂಡ ಈತೊಂದು ಪ್ರೀ ಪ್ಲ್ಯಾನ್ ಮಾಡಿದ್ದ. ಯಾವಾಗ ಹತ್ಯೆನ ಮಾಡ್ತಾನೋ, ನಾನು ಎಲ್ಲಿಗೆ ಹೋಗಬೇಕು, ಎಲ್ಲಿ ಇಳಿಬೇಕು ಅನ್ನೋದು ಪ್ಲ್ಯಾನ್ ಮಾಡಿದ್ದ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋದ. ಮೊದಲಿಗೆ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋದ. ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ಹಾವೇರಿ ಬಸ್ಸನ್ನು ಹತ್ತಿ ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ವಿಶ್ವಮಾನವ ಎಕ್ಸ್ಪ್ರೆಸ್ಗೆ ಹತ್ತಿ ಒಂದು ಎಸ್ಕೇಪ್ ಆಗುವಂತಹ ಒಂದು ಪ್ರಯತ್ನವನ್ನು ಮಾಡಿದ. ಸೊ ಈ ಬಗ್ಗೆ ಸ್ವತಃ ಪೊಲೀಸ್ ಕಮಿಷನರ್ ಅವರು ಹೇಳಿರುವಂಥದ್ದು. ನಮ್ಮ ಜೊತೆ ಕಮಿಷನರ್ ಇದ್ದಾರೆ. ಕೊನೆಗೂ ವಿಶ್ವನ ಬಂಧ ಏನಿದೆ, ಯಾವ ರೀತಿ ವಶಕ್ಕೆ? ಸೊ ಇವನು ಮೊಬೈಲ್ ಫೋನ್ ಆಗಲಿ ಅಥವಾ ಬೇರೆ ಏನು ಯಾವುದೇ ಪರಿಕರಗಳನ್ನು ಇವನು ಬಳಸ್ತಾ ಇರಲಿಲ್ಲ. ಪ್ಲಸ್ ಇವನು ಫ್ಯಾಮಿಲಿ ಅಂದರೆ ಬರೀ ತಾಯಿ ಜೊತೆ ಆಗಲಿ, ಸಂಬಂಧಿಕರ ಜೊತೆ ಆಗಲಿ, ಫ್ರೆಂಡ್ಸ್ ಜೊತೆ ಆಗಲಿ, ಯಾರ ಜೊತೆನೂ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಇವನು ಒಂಥರ ಓದ ಕಡೆ ಅವನು ಜೀವನ ಮಾಡಿಕೊಂಡು ಇದ್ದಂತಹ ವ್ಯಕ್ತಿ ಇವನು. ಸೊ ಹೀಗಾಗಿ ನಮಗೆ ಸಾಕಷ್ಟು ಕ್ಲೂಸ್ ಇರಲಿಲ್ಲ. ಬಟ್ ಇವನು ಪ್ರಕರಣ ಆದಮೇಲೆ, ಕೊಲೆ ಪ್ರಕರಣ ಆದಮೇಲೆ ಇವನು ದಾವಣಗೆರೆ ಕಡೆ ಬಸ್ ಹತ್ತಿದ್ದಾನೆ ಅಂತ ಹೇಳಿ ಅಷ್ಟು ಮಾತ್ರ ಎವಿಡೆನ್ಸ್ ಇತ್ತು ನಮಗೆ. ನಾವು ಅದೇ ಒಂದು ಜಾಡಿ ಹಿಡಿದು ಬೇರೆ ಕಡೆ ಅವನು ಸಂಬಂಧಿಕರ ಮನೆ ಕಡೆ ಹೋಗಿರ್ಬೋದು, ಅಥವಾ ಕೆಲಸ ಮಾಡೋ ಕಡೆ ಹೋಗಿರ್ಬೋದು, ಬೆಂಗಳೂರು ಹೋಗಿರ್ಬೋದು, ಅಥವಾ ಈ ಕಡೆ ಬೆಳಗಾಂ ಕಡೆ ಹೋಗಿರ್ಬೋದು ಅಂತ ಹೇಳಿ ಒಂದು ಎಲ್ಲ ಆ್ಯಂಗಲಿಂದ ಸುಮಾರು 8 ತಂಡ ಅಧಿಕಾರಿ ಸಿಬ್ಬಂದಿಗಳ ತಂಡ ಹಗಲು ರಾತ್ರಿ ಪರಿಶ್ರಮದಿಂದ ಕೆಲಸ ಮಾಡಿದೆ 2 ದಿವಸ ಮಾಡಿ. ಅದರ ಒಂದು ಪರಿಣಾಮವಾಗಿ ನಿನ್ನೆ ಒಂದು 10:30 ಸುಮಾರು ರಾತ್ರಿಗೆ ರೈಲ್ವೆ ಪೊಲೀಸ್ ಅವರಿಂದ ಒಂದು ಮಾಹಿತಿ ಸಿಗುತ್ತೆ. ಅವರ ಮಾಹಿತಿ ಮತ್ತು ಅವರ ಕೋಆಪರೇಷನ್ ಮೇರೆಗೆ ನಮ್ಮ ಟೀಮ್ ಸ್ಥಳಕ್ಕೆ ಧಾವಿಸಿ ಇವನ್ನ ಐಡೆಂಟಿಫೈ ಮಾಡ್ತಾರೆ. ಇವನು ನಮ್ಮ ಪ್ರಕರಣದ ಆರೋಪಿ ಅಂತ ಹೇಳಿ ಐಡೆಂಟಿಫೈ ಮಾಡಿದ ಮೇಲೆ ಇಮಿಡಿಯೇಟ್ ಅವನ್ನ ವಶಕ್ಕೆ ತಗೊಂಡಿದ್ದೀವಿ. ಬಟ್ ಅವನಿಗೆ ಮುಖಕ್ಕೆ ತಲೆಗೆ ತೀವ್ರ ಗಾಯ ಆಗಿರೋದ್ರಿಂದ ಈ ರಿಕ್ವೈರ್ಸ್ ಟ್ರೌಮಾ ಕೇರ್ ಅಂತ ಹೇಳಿ ಸದ್ಯ ಕಿಮ್ಸ್ ಹುಬ್ಳಿಯಲ್ಲಿ ಅವನಿಗೆ ದಾಖಲು ಮಾಡಿ ಡಾಕ್ಟರ್ಸು ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರ ಗ್ರೀನ್ ಸಿಗ್ನಲ್ ಸಿಕ್ಕ ಮೇಲೆ ನಾವು ಅವನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆಯನ್ನು ನಡೆಸ್ತೀವಿ. ಈಗ ತಾವು ಭೇಟಿ ಆದ್ರಿ, ಪರಿಸ್ಥಿತಿ ಯಾವುದಿದೆ, ಎಷ್ಟು ದಿನ ಚಿಕಿತ್ಸೆ ಸಿಗಬಹುದು ಮತ್ತು ರಿಕವರಿ ಆಗೋ ಅದು ನಮ್ಮ ಓಕೆ, ಎನಿವೆ ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಈಗ ಅಲ್ಲಿ ಪೊಲೀಸ್ ಕಮಿಷನರ್ ಮಾಹಿತಿ ಕೊಡ್ತಾ ಇದ್ರು. ತುಂಬ ಕೆಲವು ಸಂದರ್ಭಗಳಲ್ಲಿ ಈ ರೀತಿ ಆಗುತ್ತೆ. ಯಾವುದೋ ಎನ್ಕ್ವೈರಿ ಮಾಡೋಕ್ಕೆ ಹೋದಾಗ ಇನ್ಯಾವುದೋ ಕೇಸ್ನ ಆರೋಪಿಗಳು ಅಥವಾ ಅಪರಾಧಿಗಳು ಸಿಗಾಕೊಳ್ತಕ್ಕಂಥದ್ದು ನಡೆಯುತ್ತೆ. ಇಲ್ಲೂ ಕೂಡ ಹಾಗೆ ಆಗಿದೆ. ಬಟ್ ವಾಟ್ ಎವರ್, 2 ದಿನ ಆಯಿತು, ಇನ್ನೂ ಹಿಡಿದಿಲ್ಲ ಅಂತ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ತುಂಬ ನಾವು ನೋಡ್ತಾ ಇದ್ವಿ. ಯಾವುದಾದ್ರೂ ಒಂದು ರೂಪದಲ್ಲಾಗಲಿ ಒಟ್ಟಿನಲ್ಲಿ ಈಗ ಅಪರಾಧಿ ಸಿಕ್ಕ. ಯಾಕೆಂದರೆ ಇವ್ನು ನೋಡ್ತಾ ಇದ್ರೆ ಇವ್ನು ಸೈಕ್ ಥರ ಕಾಣ್ತಾನೆ, ಇವನು ಸೈಕೋಪಾತ್ ಥರ ಕಾಣ್ತಾನೆ. ಇನ್ನು ಯಾರ್ಯಾರು ಚುಚ್ಚಕ್ಕೆ ರೆಡಿಯಾಗಿದ್ನೋ, ಏನು ಕತೆನೋ. ಯಾಕೆಂದರೆ ಅವರ ನೆರೆಹೊರೆಯವರೆಲ್ಲ ನಮ್ಮ ಹತ್ರ ಮಾತಾಡಿದ್ದಾರೆ, ಅವರೆಲ್ಲ ಹೇಳ್ಕೊಂಡಿದ್ದಾರೆ ಇವನು ಮೊದಲಿಂದನೂ ಇವನು ಸರಿ ಇರಲಿಲ್ಲ ಅಂತ. ಅದು ಹೆಂಗೆ ಅಂಜಲಿ ಈತನನ್ನು ಲವ್ ಮಾಡಿದ್ಲು ನಮಗಂತೂ ಗೊತ್ತಿಲ್ಲ. ಬಟ್ ಆತ ಹೇಳ್ತಾ ಇರೋದು ನಾವಿಬ್ಬರು ಪ್ರೀತಿಸ್ತಾ ಇದ್ವಿ ಅಂತ, ಅಥವಾ ಆಮೇಲಿಂದ ಇವನು ಬುದ್ಧಿ ಏನು ಅಂತ ಆಕೆ ಗೊತ್ತಾಗಿರಬಹುದು. ಹಾಗಾಗಿ ಕೊನೆಗೂ ಆಕೆ ಬುದ್ಧಿ ಕಲಿತು ಇವನನ್ನು ಬ್ಲಾಕ್ ಮಾಡಿದ್ಲು. ಬಟ್ ಅಷ್ಟರಲ್ಲಾಗಲೇ ನಡಿಬಾರದ ಎಡವಟ್ಟುಗಳು ನಡೆದು ಹೋಯಿತು. ಆಕೆ ಪ್ರಾಣವನ್ನು ಬಿಡುವಂತಹ ಸಂದರ್ಭ ಬಂತು.